ಹಲೋ, ವೆಲ್ಕಮ್ ಬ್ಯಾಕ್ ಫುಡ್ಡಿ ಜೋನ್ಗೆ. ಇಂದು ನಾವು ನ್ಯಾಚುರಲ್ ಕೇಸರಿ ಬಾತನ್ನು ಮಾಡೋದನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 1 ಕಪ್ ರವೆ, 1/4 ಕಪ್ ಬೆಲ್ಲ, 4 ಕಪ್ ನೀರನ್ನು ತೆಗೆದುಕೊಂಡಿದ್ದೇನೆ ಮತ್ತು ಏಲಕ್ಕಿ ಪುಡಿ, GRB ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಹೇಗೆ ಮಾಡೋದನ್ನು ತಿಳಿದುಕೊಳ್ಳೋಣ. ಮೊದಲು ನಾವು ರವೆಯನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು 2 ಟೇಬಲ್ ಸ್ಪೂನ್ ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. 2 ನಿಮಿಷ ಈ ರವೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಈ ರವೆಯನ್ನು ನಾವು ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಹುರಿದುಕೊಳ್ಳುತ್ತೇವೆ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಬರುತ್ತದೆ. ಹೀಗೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು. ನೀವು ತುಪ್ಪ ಇಷ್ಟಪಟ್ಟಲ್ಲಿ ಇನ್ನೂ 2 ಚಮಚ ತುಪ್ಪವನ್ನು ಹೆಚ್ಚಿಗೆ ಸೇರಿಸಿಕೊಳ್ಳಬಹುದು. ತುಂಬ ರುಚಿಯಾಗಿ ಬರ್ತದೆ ತುಪ್ಪ. ನಾನಿಲ್ಲಿ 2 ಟೀ ಸ್ಪೂನ್ ಚಮಚ ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಹೀಗೆ ಚೆನ್ನಾಗಿ ಹುರಿದುಕೊಳ್ಳಬೇಕು. ಈ ರೀತಿಯಾಗಿ ಹುರಿದುಕೊಂಡ ನಂತರ ಇದಕ್ಕೆ ನಾನು 4 ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಂದರೆ ನೀರಿನಲ್ಲಿ ಚೆನ್ನಾಗಿ ರವೆ ಕುದಿಯಬೇಕು. ಇದರಿಂದ ಕೇಸರಿ ಬಾತ್ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತದೆ. ಹೀಗೆ ಇದನ್ನು ಕುದಿಯಲು ಬಿಡೋಣ. ನಂತರ ಇದು ಕುದ್ದ ನಂತರ ಇದಕ್ಕೆ ನಾವು 1/4 ಕಪ್ ಬೆಲ್ಲವನ್ನು ತೆಗೆದುಕೊಂಡಿಲ್ಲ, ಅದನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಕುದಿಯಲು ಬಿಡಬೇಕು. ಇದರಿಂದ ಚೆನ್ನಾಗಿ ಕುದ್ದರೆ ಬೆಲ್ಲ ಕರಗುತ್ತದೆ. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಸಜ್ಜಕ ಎಂದು ಕರೆಯುತ್ತೇವೆ. ಸಜ್ಜಕಾರ ಅಂತಾರೆ ಕರಿಬೋದು, ಅಥವಾ ನ್ಯಾಚುರಲ್ ಕೇಸರಿ ಬಾತ್ ಅಂದರೆ ಬಣ್ಣವಿಲ್ಲದೆ ಕೇಸರಿಯಾಗಿ ಬರೋದನ್ನು ಇದಕ್ಕೆ ನಾವು ನ್ಯಾಚುರಲ್ ಕೇಸರಿ ಬಾತ್ ಅಂತ ಕರಿತಾ ಇದ್ದೇನೆ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ. ಈ ರೀತಿ ಕುದ್ದ ನಂತರ ಇದನ್ನು ಒಂದು ರೌಂಡ್ ತಿರುಗಿಸಿ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ, ನಂತರ ಇನ್ನೊಂದು ಪಾತ್ರೆಗೆ 1 ಟೀ ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಇಲ್ಲಿ ನಾನು 5 ದ್ರಾಕ್ಷಿ ಹಾಕಿ ಹುರಿದುಕೊಂಡಿದ್ದೇನೆ ಮತ್ತು ಇದಕ್ಕೆ ಬಾದಾಮಿಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೇನೆ. ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ನಿಮಗೆ ಇಷ್ಟವಾದಲ್ಲಿ ಗೋಡಂಬಿಯನ್ನು ತೆಗೆದುಕೊಳ್ಬೋದು. ನಾನಿಲ್ಲಿ ಬಾದಾಮಿ ತೆಗೆದುಕೊಂಡಿದ್ದೇನೆ. ಇದನ್ನು ಸಹ ಕೇಸರಿ ಬಾತಿಗೆ ಹಾಕೋಣ. ನಂತರ ದ್ರಾಕ್ಷಿಯನ್ನು ಹಾಕಿಕೊಂಡು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ, ಇದರಿಂದ ಬಿಸಿ ಬಿಸಿಯಾದ ಕೇಸರಿ ಬಾತ್ ಸವಿಯಲು ಸಿದ್ಧ. ಈ ರೀತಿಯಾಗಿ ಮಾಡಿಕೊಳ್ಳಬೇಕು. ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.